ಎಲ್ಲರಿಗೂ ನಮಸ್ಕಾರ. ಮೈಂಡ್ ಆಫ್ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡಲು ಹೊರಟಿರುವ ಪುಸ್ತಕದ ಹೆಸರು ಸಮಸ್ಯೆಯ ಸಾವು ಅಂತ. ಇದನ್ನ ಬರೆದವರು ಜಿಂದೆ ನಂಜುಂಡಸ್ವಾಮಿ ಅವರು. ಈ ಪುಸ್ತಕದಲ್ಲಿರೋ ಕತೆ ಅಂದ್ರೆ ಪ್ಲಾಟ್ ಏನಂದ್ರೆ, ಒಂದು ಕೊಲೆ ನಡೆದಿರುತ್ತೆ ಅಥವಾ ಆತ್ಮಹತ್ಯೆ ಆಗಿರುತ್ತೆ. ಅದನ್ನ ಆತ್ಮಹತ್ಯೆ ಅಥವಾ ಕೊಲೆ ಅಂತ ನಿರ್ಧರಿಸುವುದು ಇಲ್ಲಿನ ಡಿಟೆಕ್ಟಿವ್ ಏಜೆನ್ಸಿಯ ಕೆಲಸ ಆಗಿರುತ್ತೆ. ಇದೊಂದು ಪತ್ತೇದಾರಿ ಕಾದಂಬರಿ ಆಗಿರುತ್ತೆ. ಇಲ್ಲಿ ಮೃತ್ಯುಂಜಯ ಅಂತ ಕಥಾನಾಯಕನಾಗಿರ್ತಾನೆ. ಕುಮಾರ ಹಲವಾರು ಪಾತ್ರಗಳು ಸುತ್ತ ಇರ್ತವೆ. ಅದರಲ್ಲಿ ಕೊಲೆಗಾರನ ಕಂಡುಹಿಡಿಬೇಕಾಗಿರೋದು ಮೃತ್ಯುಂಜಯ ಮತ್ತೆ ಕುಮಾರನಿಗೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅವರಿಬ್ರು ಕೊಲೆಗಾರನ್ ಕಂಡುಹಿಡಿಬೇಕು. ಮತ್ತೆ ಈ ಕೊಲೆ ಹೇಗಾಯ್ತು ಅನ್ನೋದು ಒಂದ್ ಕಡೆ ಆದ್ರೆ, ಇದು ಕೊಲೆನ ಆತ್ಮಹತ್ಯೆನ ಅನ್ನೋದು ಇನ್ನೊಂದ್ ಕಡೆ ಆಗಿರುತ್ತೆ. ಕೊಲೆನ ಆತ್ಮಹತ್ಯೆನ ಅಂತ ನೀವು ಪುಸ್ತಕ ಓದಿ ಕೊನೆಗೆ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಥ್ರಿಲ್ ಇರೋದೇ ಆ ಒಂದು ಹಂತದಲ್ಲಿ. ಒಂದ್ ರೀತಿಯಲ್ಲಿ ಈ ಪುಸ್ತಕ ಪತ್ತೇದಾರಿ ಕಾದಂಬರಿ ಓದುವವರಿಗೆ ಬಹಳ ಖುಷಿ ನೀಡುತ್ತೆ, ಒಂದು ಮುದ ನೀಡುತ್ತೆ. ಮತ್ತೆ ಈ ಪುಸ್ತಕದಲ್ಲಿರುವ ಇನ್ನಿತರ ಒಂದಿಷ್ಟು ವಿಷಯಗಳಂದ್ರೆ, ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ಗಳು ಬರ್ತಾ ಹೋಗ್ತವೆ. ಅಂದ್ರೆ ಕೊಲೆಗಾರ ಒಂದ್ ಕಡೆ ಒಂದ್ ಪರ್ಸ್ಪೆಕ್ಟಿವ್ ಇಂದ ಇವನ್ ಮೇಲೆ ಅನುಮಾನ ಬಂದ್ರೆ, ಇನ್ನೊಂದ್ ಪರ್ಸ್ಪೆಕ್ಟಿವ್ ಇಂದ ಇನ್ನೊಬ್ಬನ ಮೇಲೆ ಅನುಮಾನ ಬರುತ್ತೆ. ಕೊನೆಗೆ ಅವ್ರ್ಯಾರು ಆಗಿರೋದಿಲ್ಲ. ಹಾಗೆ ಹಲವಾರು ಮಿಸ್ಟೇಕ್ ಆಗುತ್ತೆ. ಮತ್ತೊಂದು ದೊಡ್ಡ ಬಲವಾದ ಮಿಸ್ಟೇಕ್ ನಿಂದನೆ ಇದು ಕೊಲೆ ಅಂತ ಆಗಿರುತ್ತೆ. ಆದ್ರೆ ಮುಂದಿನ ಹಂತಗಳಲ್ಲಿ ಅದು ಬೇರೆ ತರ ಆಗಿರುತ್ತೆ. ಅಂದ್ರೆ ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಆ ಪುಸ್ತಕವನ್ನು ಓದಿದಾಗ ಆ ಪುಸ್ತಕ ಸಿಗುವುದು ಲೈಬ್ರರಿಗಳೆಲ್ಲ ಸಿಗ್ಬೋದು. ಪ್ರಿಂಟ್ ನನ್ನ ಪ್ರಕಾರ ಎಲ್ಲೂ ಸಿಕ್ಕಿರೋಕ್ಕಿಲ್ಲ. ನೋಡಿ, ಒಂದು ರಿಸರ್ಚ್ ಮಾಡಿ ನೋಡಿ, ಗೂಗಲ್, ಕ್ರೋಮ್ ಈ ರೀತಿ ಇದರಲ್ಲೆಲ್ಲ ರಿಸರ್ಚ್ ಮಾಡಿ ನೋಡಿ, ಅದೆಲ್ಲ ಸಿಗ್ಬೋದು. ಪತ್ತೇದಾರಿ ಕಾದಂಬರಿಗಳು ಓದೋರಿಗೆ ಇದೊಂದು ಒಳ್ಳೆ ಸಜೆಷನ್ ಆಗುತ್ತೆ. ದಯವಿಟ್ಟು ಒಂದ್ಸತಿ ಕೊಂಡು ಓದಿ ಅಂತ ಹೇಳ್ತೀನಿ. ನಿಮಗಿಷ್ಟ ಆದ್ರೆ ಕನ್ನಡ ಸಾಹಿತ್ಯನ ಬೆಳೆಸಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾನು ಹಲವಾರು ಥಿಂಗ್ಸ್ಗಳಿಗಾಗಿ ಅಂದ್ರೆ ಬೇರೆ ಬೇರೆ ಯೋಚನೆಗಳನ್ನು ತರ್ತೀನಿ. ಇತ್ತೀಚೆಗೆ ಬರೀ ಬುಕ್ಕಿನ ರಿವ್ಯೂ ಒಂದು ಮಾಡ್ತಾ ಇದ್ದೇನೆ. ಅಂದ್ರೆ ಬುಕ್ಕನ್ನು ಓದ್ತಿರ್ಬೇಕಾದ್ರೆ ಸುಮ್ಮನೆ ಯಾಕೆ ಬರೀ ಓದೋದು, ರಿವ್ಯೂ ಮಾಡೋಣ ಅಂತ ರಿವ್ಯೂ ಮಾಡ್ತಿದ್ದೀನಿ. ಇನ್ನೂ ಒಂದು ಸಾಕಷ್ಟು ಬುಕ್ಸ್ಗಳು ರಿವ್ಯೂ ಮಾಡೋದಿದೆ, ಅದನ್ನು ಹಾಗೆ ಮಾಡ್ತೀನಿ. ಬೇರೆ ವಿಷಯಗಳನ್ನು ಇದ್ರಲ್ಲಿ ತರ್ತೀನಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದಗಳು.